ಪ್ರಿಯ ಸ್ಪರ್ಧಾರ್ಥಿಗಳೇ, ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಇಂಡಿಯಾ ಫಾರ್ ಎಸ್ ನ ಕರೆಂಟ್ ಅಫೇರ್ಸ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇಂದಿನ ವಿಡಿಯೋದಲ್ಲಿ ಖಾಸಗಿ ಸದಸ್ಯರ ಮಸೂದೆ ಅಥವಾ ಪ್ರೈವೇಟ್ ಮೆಂಬರ್ಸ್ ಬಿಲ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಹೋಗೋಣ. ಸೊ ಮೊದಲಿಗೆ ಏನಿದು ಅಂತ ನೋಡ್ತಾ ಬಂದಾಗ, ಇತ್ತೀಚಿನ PRS ಶಾಸಕಾಂಗ ಸಂಶೋಧನಾ ವರದಿಯ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಸಂಸತ್ತಿನ ಎರಡೂ ಸದನಗಳಲ್ಲಿ ಖಾಸಗಿ ಸದಸ್ಯರ ಅಥವಾ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ಗಳಿಗೆ ಸ್ಥಳಾವಕಾಶಗಳು ಕಡಿಮೆ ಆಗಿದೆ ಅನ್ನುವಂತಹ ಒಂದು ರಿಪೋರ್ಟ್ ಅನ್ನ ಕೊಡಲಾಗಿದೆ. ಸೊ ಇತ್ತೀಚೆಗೆ ನಿಮ್ಗೆ ಗೊತ್ತಿರೋ ಹಾಗೆ ರೈಟ್ ಟು ಫರ್ಗೆಟ್ ಅಥವಾ ರೈಟ್ ಟು ಡಿಸ್ಕನೆಕ್ಟ್ ಗೆ ಸಂಬಂಧಪಟ್ಟಂತಹ ಎರಡು ಖಾಸಗಿ ಮಸೂದೆಗಳನ್ನು ಕೂಡ ಲೋಕಸಭೆಯಲ್ಲಿ ನಮಗೆ ಡಿಸ್ಕಷನ್ ಅನ್ನ ಮಾಡಲಾಗಿತ್ತು. ಸೊ ಹಾಗಿದ್ರೆ ಏನಿದು ಖಾಸಗಿ ಸದಸ್ಯರ ಮಸೂದೆ ಅಂತಂದ್ರೆ ಏನು, ಏನಕ್ಕೆ ಇವನ್ನ ಪ್ರೈವೇಟ್ ಮೆಂಬರ್ಸ್ ಬಿಲ್ ಅಂತ ಕರೀತಾರೆ, ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು, ಸೊ ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಸೂದೆಗಳು ಅಂತ ಬಂದಾಗ ನಮ್ಮ ಭಾರತದಲ್ಲಿ ಯಾವುದೇ ಒಂದು ಏನೇ ಕಾನೂನು ರೂಪುರೇಷೆಗಳಾಗಿ ಆಗ್ಬೇಕು ಅಂತಂದ್ರೂ ಕೂಡ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಮಂಡನೆಯಾಗಿ ಅಲ್ಲಿ ಚರ್ಚೆಗಳಾಗಿ ಅದನ್ನ ಕೊನೆಗೆ ಇಬ್ರು ಕೂಡ ಪಾಸ್ ಮಾಡ್ಬೇಕಾಗತ್ತೆ. ಆ ನಂತರದಲ್ಲಿ ರಾಷ್ಟ್ರಪತಿಗಳು ಸೈನ್ ಆಗ್ತಾಗ ಈ ಒಂದು ಕಾಯ್ದೆಗಳಾಗಿ ಮಸೂದೆಗಳು ಕಾಯ್ದೆಗಳಾಗಿ ಬದಲಾಗಿ ಕಾನೂನುಗಳಾಗಿ ನಮ್ಗೆ ಫಾಲೋ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತಹ ಕಾನೂನುಗಳನ್ನ ಆಯಾ ಸರ್ಕಾರದಲ್ಲಿರುವಂತಹ ಅಂದ್ರೆ ಯಾವ ಒಂದು ಅಧಿಕಾರದಲ್ಲಿರುವಂತಹ ಸರ್ಕಾರದ ಸಚಿವರು ಏನಿರ್ತಾರೆ, ಮಿನಿಸ್ಟರ್ಸ್ ಏನಿರ್ತಾರೆ, ಅವರುಗಳು ನಮ್ಗೆ ಮಸೂದೆಗಳನ್ನ ಮಂಡನೆ ಮಾಡ್ತಾರೆ. ಇದಕ್ಕೆ ನಾವು ಪಬ್ಲಿಕ್ ಬಿಲ್ಸ್ ಅಂತ ಕರಿತೀವಿ. ಅದೇ ರೀತಿನಲ್ಲಿ ಈ ಸಚಿವರನ್ನ ಹೊರತುಪಡಿಸಿ ಅಂದ್ರೆ ಮಿನಿಸ್ಟರ್ಸ್ ಅನ್ನ ಹೊರತುಪಡಿಸಿ ಚುನಾಯಿತರಾಗಿರ್ಬೋದು ಅಥವಾ ನಾಮನಿರ್ದೇಶಿತ ಅಥವಾ ನಾಮಿನೇಟೆಡ್ ಮೆಂಬರ್ಸ್ ಕೂಡ ಆಗಿರ್ಬೋದು, ಇವರನ್ನ ನಾವು ಖಾಸಗಿ ಸದಸ್ಯರು ಅಂತ ಕರಿತೇವೆ. ಅಂದ್ರೆ ಇವನ್ ರೂಲಿಂಗ್ ಪಾರ್ಟಿನಲ್ಲಿ ಇರುವಂತಹ MLA MP ಗಳಿದ್ರು ಕೂಡ ಅವ್ರು ಯಾವ್ದು ಸಚಿವರಾಗಿಲ್ಲ ಅಂತಂದ್ರೆ ಸಚಿವರನ್ನ ಹೊರತುಪಡಿಸಿ ರೂಲಿಂಗ್ ಅಂಡ್ ಆಪೋಸಿಷನ್ ಪಾರ್ಟಿನಲ್ಲಿ ಇರುವಂತಹ ಎಲೆಕ್ಟೆಡ್ ಮತ್ತು ನಾಮಿನೇಟೆಡ್ ಅಂದ್ರೆ ಚುನಾಯಿತ ಮತ್ತು ನಾಮನಿರ್ದೇಶಿತ ಸದಸ್ಯರುಗಳು ಏನಿರ್ತಾರೆ ಅವರು ಮಂಡಿಸುವಂತಹ ಬಿಲ್ಗಳನ್ನ ಮಸೂದೆಗಳನ್ನ ನಾವು ಖಾಸಗಿ ಸದಸ್ಯರ ಮಸೂದೆ ಅಂತ ಕರೀತಾರೆ. ಸದಸ್ಯರನ್ನ ಮಂಡಿಸುವಂತಹ ಮಸೂದೆಗಳು ಏನಿರ್ತವೆ ಅದನ್ನ ನಾವು ಖಾಸಗಿ ಸದಸ್ಯರ ಮಸೂದೆ ಅಂತ ನಾವು ಕೂಡ ಕರೀತಾ ಬರ್ತಾರೆ. ಇಂತಹ ಮಸೂದೆಗಳ ಕರಡು ರಚನೆಯು ಅದನ್ನ ಪರಿಚಯಿಸುವಂತಹ ಸದಸ್ಯರ ಜವಾಬ್ದಾರಿ ಆಗಿರುತ್ತೆ. ಅಂದ್ರೆ ಯಾವ ಒಬ್ಬ ಮೆಂಬರ್ ಈ ಒಂದು ಬಿಲ್ ಅನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಮಂಡನೆ ಮಾಡ್ಬೇಕು ಅಂತ ಅನ್ಕೋತಾರೋ ಅಂತಹವರೇನೆ ಆ ಬಿಲ್ಗಳ ಒಂದು ಕರಡು ರಚನೆಯನ್ನ ಮಾಡುವಂತದ್ದು ಇದಿರುತ್ತೆ. ಇನ್ನ ಕಾರ್ಯಗೆ ಏನಿರುತ್ತೆ ಪ್ರೊಸೀಜರ್ಸ್ ಅಂತ ನೋಡ್ತಾ ಬಂದಾಗ, ಲೋಕಸಭೆಯಲ್ಲಿ ಸ್ಪೀಕರ್ಗಳು ಮತ್ತು ರಾಜ್ಯಸಭೆಯಲ್ಲಿ ಅದರದ್ದು ಅಧ್ಯಕ್ಷರು ಏನಿರ್ತಾರೆ ಅವರುಗಳ ಅನುಮತಿಯೊಂದಿಗೆ ಈ ಮಸೂದೆಗಳನ್ನ ಪರಿಚಯಿಸಬೇಕಾಗತ್ತೆ. ಪರಿಚಯಿಸೋದಕ್ಕಿಂತ ಮುಂಚೆನೆ ಒಂದು ತಿಂಗಳ ಮುಂಚೆನೆ ನಾವು ಅದನ್ನ ಸೂಚನೆಯನ್ನ ತೆಗೆದುಕೊಂಡಿರ್ಬೇಕು, ಅಂದ್ರೆ ಅವ್ರಿಗೆ ಇನ್ಫಾರ್ಮ್ ಅನ್ನ ಮಾಡಿರ್ಬೇಕಾಗತ್ತೆ. ಮಸೂದೆ ಆಯ್ಕೆ ಆದ್ಮೇಲೆ ಲೋಕಸಭೆಯಲ್ಲಿ ಪ್ರತಿ ಶುಕ್ರವಾರ ಅಂದ್ರೆ ಎವ್ರಿ ಫ್ರೈಡೆ ಮಸೂದೆಯ ಒಂದು ಪರಿಗಣನೆಗೆ ಮತ್ತು ಚರ್ಚೆಗಾಗಿ ಕೊನೆಯ 2.5 ಗಂಟೆಗಳನ್ನ ಅದಕ್ಕಿಂತ ನಿಗದಿಪಡಿಸಿರ್ತಾರೆ. ಅಂದ್ರೆ ಪ್ರತಿ ಶುಕ್ರವಾರ ಪ್ರತಿ ಶುಕ್ರವಾರದ ಕೊನೆಯ 2.5 ಗಂಟೆಗಳನ್ನ ಈ ಒಂದು ಮಸೂದೆಗಳು ಆಯ್ಕೆ ಆದ್ರೆ ಅಂದ್ರೆ ಪ್ರೈವೇಟ್ ಮೆಂಬರ್ಸ್ ಬಿಲ್ ಏನಾದ್ರೂ ಆಯ್ಕೆ ಆದ್ರೆ ಅಂತಹ ಬಿಲ್ಗಳ ಚರ್ಚೆಗೆ ಮತ್ತು ವೋಟಿಂಗ್ ಅಥವಾ ಇನ್ನೇನೇ ಇದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೊನೆಯ 2.5 ಗಂಟೆಯನ್ನು ಅದಕ್ಕಿಂತ ನಿಗದಿಪಡಿಸಿರ್ತಾರೆ. ಇನ್ನೇನಾದ್ರೂ ರಾಜ್ಯಸಭೆಗೆ ಬಂದಾಗ ಆಲ್ಟರ್ನೇಟಿವ್ ಫ್ರೈಡೇಸ್ ಅಂತ ಕರಿತೀವಿ. ಅಂದ್ರೆ 15 ದಿನಗಳಿಗೊಮ್ಮೆ ಬರುವಂತಹ ಶುಕ್ರವಾರದಲ್ಲಿ 2.5 ಗಂಟೆಗಳ ಸಮಯವನ್ನ ನಿಗದಿಯನ್ನ ಪಡಿಸಿರುವಂತದ್ದು ಕೂಡ ನೀವು ನೋಡ್ತಾ ಬರ್ತೀರಾ. ಭಾರತದಲ್ಲಿ ಮೊದಲ ಪ್ರೈವೇಟ್ ಮೆಂಬರ್ ಬಿಲ್ ಎನಾಕ್ಟ್ ಆಗಿದ್ದು 1952ರಲ್ಲಿ. ಅಂದಿಗೆ ಸೈಯದ್ ಮಹಮ್ಮದ್ ಅಹಮದ್ ಕಾಸಿಂ ಅನ್ನುವಂಥವ್ರು ಮುಸ್ಲಿಂ ವಕ್ ಬಿಲ್ ಅಥವಾ ಮಸೂದೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲಿಗೆ ಅಂಗೀಕರಿಸಿದ್ದು ನಮ್ಮ ಸದನದಲ್ಲಿ ಅಂತ ಅಂದ್ರೆ ಈ ಒಂದು ಮಸೂದೆ ಅನ್ನುವಂಥದ್ದು ಗೊತ್ತಿಲ್ಲ. 1952ರಲ್ಲಿ ಮುಸ್ಲಿಂ ವಕ್ ಮಸೂದೆಗೆ ಸಂಬಂಧಪಟ್ಟ ಹಾಗೆ ಸೈಯದ್ ಮಹಮ್ಮದ್ ಅಹಮದ್ ಕಾಸ್ಮಿ ಅವರು ಈ ಒಂದು ಮಸೂದೆಯನ್ನ ಇರ್ತಾರೆ. ಸೊ ಪ್ರೈವೇಟ್ ಅಂಡ್ ಪಬ್ಲಿಕ್ ಬಿಲ್ ಏನು ವ್ಯತ್ಯಾಸ ಅಂತ ನೋಡ್ತಾ ಬಂದಾಗ, ಪಬ್ಲಿಕ್ ಬಿಲ್ ಅನ್ನುವಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಮಿನಿಸ್ಟರ್ ಇಂದ ಅದನ್ನ ಮಂಡನೆ ಮಾಡುವಂತಹ ಬಿಲ್ಗಳು ಏನಿರ್ತವೆ ಅವನ್ನ ನಾವು ಪಬ್ಲಿಕ್ ಬಿಲ್ ಅಂತ ಕರಿತೀವಿ. ಪ್ರೈವೇಟ್ ಬಿಲ್ ಅಂದ್ರೆ ಇಟ್ ಈಸ್ ಇಂಟ್ರೊಡ್ಯೂಸ್ಡ್ ಬೈ ಎನಿ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅದರ್ ದನ್ ದ ಮಿನಿಸ್ಟರ್ಸ್ ಅನ್ನ ಹೊರತುಪಡಿಸಿ ಉಳಿದಂತಹ ಸಂಸತ್ನ ಯಾವುದೇ ಸದಸ್ಯರು ಪರಿಚಯಿಸುವಂತಹ ಮಸೂದೆಗಳನ್ನ ನಾವು ಪ್ರೈವೇಟ್ ಅಥವಾ ಖಾಸಗಿ ಮಸೂದೆಗಳು ಅಂತ ಕರೀತಾ ಬರ್ತಾರೆ. ಪ್ರೈವೇಟ್ ಬಿಲ್ಗಳು ಗವರ್ನಮೆಂಟ್ ನ ಪಾಲಿಸಿಗಳನ್ನ ರಿಫ್ಲೆಕ್ಟ್ ಮಾಡುತ್ತೆ. ಇದು ನಮಗೆ ಆಲ್ಮೋಸ್ಟ್ ಆಪೋಸಿಷನ್ ಪಾರ್ಟಿ ಒಂದು ಪಬ್ಲಿಕ್ ಮ್ಯಾಟರ್ಸ್ ಏನಿರುತ್ತೆ, ಇಂಪಾರ್ಟೆನ್ಸ್ ಏನಿರುತ್ತೆ ಅದಕ್ಕೆ ಹೆಚ್ಚು ರಿಫ್ಲೆಕ್ಟ್ ಅನ್ನ ಮಾಡುವಂತದ್ದು. ಇದಕ್ಕೆ ಹೈಯರ್ ಚಾನ್ಸಸ್ ಇರುತ್ತೆ. ಅಂದ್ರೆ ಪಬ್ಲಿಕ್ ಬಿಲ್ಗಳು ಪಾಸ್ ಆಗೋದಿಕ್ಕೆ ಹೈಯರ್ ಚಾನ್ಸಸ್ ಗಳು ಇರ್ತವೆ.
ಪ್ರೈವೇಟ್ ಬಿಲ್ಗಳು ವೆರಿ ಕಡಿಮೆ ಚಾನ್ಸಸ್ ಅನ್ನ ಅವಕಾಶವನ್ನ ಪಾಸ್ ಮಾಡೋದಕ್ಕೆ ಇರ್ತವೆ ಅನ್ನುವಂಥದ್ದು. ಅದಾದ್ಮೇಲೆ ದೇರ್ ಆರ್ ಮಲ್ಟಿಪಲ್ ಪ್ರೊಸೀಜರ್ಸ್ ನೋಡ್ತಾ ಬರ್ತೀರಾ. ಇನ್ನು ಖಾಸಗಿ ಸದಸ್ಯರ ಮಸೂದೆಯ ಇಂಪಾರ್ಟೆನ್ಸ್ ಏನಕ್ಕೆ ಬೇಕು ನಮ್ಗೆ ಅಂತ ಬಂದಾಗ, ನೀತಿ ನಾವೀನ್ಯತೆಗಳು ಅಂತ ಕರಿತೀವಿ. ಅಂದ್ರೆ ಸಂಸದರು ಯೂಶಲಿ ಕೆಲವು ಮಿನಿಸ್ಟರ್ಸ್ಗಳು ಕೆಲವು ವಿಷಯಗಳನ್ನ ನೆಗ್ಲೆಕ್ಟ್ ಮಾಡಿರ್ತಾರೆ ಅಥವಾ ಅದನ್ನ ಪರಿಗಣನೆಗೆ ತೆಗೆದುಕೊಂಡಿರಲ್ಲ. ಅಂತಹ ಸಮಯದಲ್ಲಿ ಈ ಒಂದು ಸದಸ್ಯರ ಹೊಸ ಆಲೋಚನೆಗಳನ್ನ ಪ್ರಸ್ತಾಪಿಸೋದಿಕ್ಕಾಗಿರ್ಬೋದು ಅಥವಾ ಸರ್ಕಾರ ಕಡೆಗಣಿಸಿರುವಂತಹ ಸಮಸ್ಯೆಗಳನ್ನ ಪರಿಹರಿಸೋದಿಕ್ಕೆ ಸದಸ್ಯರಿಗೆ ಅವಕಾಶವನ್ನ ನೀಡುತ್ತೆ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂಥದ್ದು 2019 ಇದು ನಿಮ್ಗೆ ಇದು ಮಾಡಿದ್ರು ಕೂಡ ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸಂಸತ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ NCP ಲೀಡರ್ ಆದಂತಹ ಸುಪ್ರಿಯಾ ಸುಳೆ ಅವರು ಈ ಒಂದು ರೈಟ್ ಟು ಡಿಸ್ಕನೆಕ್ಟ್ ಅನ್ನುವಂತಹ ಬಿಲ್ ಅನ್ನ ಮಂಡನೆ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಷನ್ ಕೂಡ ಮಾಡಿದ್ರು. ಇದನ್ನ ನಾವು ಕೇಂದ್ರ ಸರ್ಕಾರ ಪರಿಗಣನೆಗೆ ತೆಗೆದುಕೊಂಡಿರ್ಲಿಲ್ಲ. ಸೊ ಬಟ್ ಈ ರೀತಿಯಾದಂತಹ ಬೇರೆ ಸದಸ್ಯರು ಇದನ್ನ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರೂಪಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರವನ್ನು ಕೊಡುತ್ತೆ ಅನ್ನುವಂಥದ್ದು. ಸುಧಾರಣಾ ಸಾಮರ್ಥ್ಯಗಳನ್ನ ತರುವಂಥದ್ದು, ಅಂದ್ರೆ ಸಮಾಜದಲ್ಲಿ ಸುಧಾರಣೆಯನ್ನು ಕೈಗೊಳ್ಳೋದಕ್ಕೆ ಕೆಪಾಸಿಟಿಯನ್ನು ಬಿಲ್ಡ್ ಮಾಡ್ತಾ ಬರುತ್ತೆ ಅನ್ನುವಂಥದ್ದು. ಇನ್ನೊಂದು ಪಕ್ಷ ಏನಿರುತ್ತೆ, ಒಂದು ಪಕ್ಷದ ರೇಖೆಯನ್ನ ಮೀರಿದಂತಹ ಒಂದು ಎಕ್ಸ್ಪ್ರೆಷನ್ ಅಥವಾ ಅಭಿವ್ಯಕ್ತಿಯನ್ನ ಮಾಡೋದಿಕ್ಕೆ ಸಂಸತ್ನ ಒಂದು ಸದಸ್ಯರಿಗೆ ಸ್ವತಂತ್ರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸೋದಿಕ್ಕೆ ಅನುವು ಮಾಡಿಕೊಡುತ್ತೆ ಅನ್ನುವಂಥದ್ದು. ಅಂಡ್ ಚೆಕ್ ಅಂಡ್ ಬ್ಯಾಲೆನ್ಸಸ್ ಆಗು ಕೂಡ ಇದು ನಮಗೆ ವರ್ಕ್ ಮಾಡ್ತಾ ಬರುತ್ತೆ. ಯಾಕಂದ್ರೆ ಪರ್ಯಾಯ ನೀತಿಗಳನ್ನ ಪ್ರಸ್ತಾಪಿಸೋದ್ರ ಮೂಲಕ ಸರ್ಕಾರಗಳನ್ನ ಹೊಣೆಗಾರನನ್ನಾಗಿ ಮಾಡೋದಕ್ಕೆ ಸಂಸತ್ಗೆ ಇದು ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. ನಮಗೆ ಪ್ರೈವೇಟ್ ಮೆಂಬರ್ಸ್ ಬಿಲ್ ಬೇಕು ಅನ್ನುವಂಥದ್ದು. ಅಂಡ್ ಇತ್ತೀಚೆಗೆ ಇದ್ರ ತುಂಬಾ ಕಮ್ಮಿ ಆಗಿದೆ ಅಂತ ಕೇಳ್ಪಟ್ಟು ಅಥವಾ ಏನೋ ತುಂಬಾ ಅಂದ್ರೆ ಇಲ್ಲಿವರೆಗೂ ಕೂಡ ಎಷ್ಟೋ ಬಿಲ್ಗಳು ನಿಮ್ಗೆ ಇದಾಗಿದ್ರು ಕೂಡ ಬಟ್ ಅದನ್ನ ನೋಟಿಫೈಡ್ ಮಾಡಿ ಡಿಸ್ಕಷನ್ ಮಾಡಿದ್ದು ವೆರಿ ಮಿನಿಮಮ್ ಮಸೂದೆಗಳ ಮೇಲೆ. ಆಗಿದ್ರೆ ಏನು ಅಂತ ಬಂದಾಗ ಅಡಚಣೆಗಳು ಅಂತ ಇರುವಂತದ್ದು, ಅಂದ್ರೆ ಆಗಾಗ್ಗೆ ಅವನ್ನ ಮುಂದೂಡುವಂಥದ್ದು ಅಥವಾ ಅವನ್ನ ಎಂಡ್ ಮಾಡುವಂಥದ್ದು, ಅವುಗಳ ಬಗ್ಗೆ ಟೈಮೇ ಅಲಾಟ್ ಮಾಡ್ದಲ್ಲೇ ಇರುವಂಥದ್ದು, ಇವೆಲ್ಲೂ ಕೂಡ ನಡೀತಾ ಬರುತ್ತೆ. ಯಾಕಂದ್ರೆ 17ನೇ ಲೋಕಸಭಾ ಅವಧಿ ಏನಿದೆ ಆ ಅವಧಿನಲ್ಲಿ ಲೋಕಸಭೆಯಲ್ಲಿ 729 ಪ್ರೈವೇಟ್ ಮೆಂಬರ್ಸ್ ಬಿಲ್ಗಳು ಮತ್ತು ರಾಜ್ಯಸಭೆಯಲ್ಲಿ 705 ಬಿಲ್ಗಳು ನಮ್ಗೆ ಪರಿಚಯಿಸಲಾಗಿತ್ತು. ಆದ್ರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೀಲಿಲ್ಲ. ಯಾಕಂದ್ರೆ ಲೋಕಸಭೆಯಲ್ಲಿ ಕೇವಲ 2, ರಾಜ್ಯಸಭೆಯಲ್ಲಿ 14ಗಳ ಬಿಲ್ಗಳು ಮಸೂದೆಗಳ ಮೇಲೆ ಮಾತ್ರನೇ ಚರ್ಚೆ ಮಾಡಾಗಿದ್ದು, ಮಿಕ್ಕಿದಂತ ಬಿಲ್ಗಳ ಮೇಲೆ ಚರ್ಚೆನೆ ಮಾಡ್ಲಿಲ್ಲ ಅನ್ನುವಂಥದ್ದು. ಇನ್ನು ಕಾರ್ಯವಿಧಾನದ ವಿಷಯಗಳು ಅಂತ ಬಂದಾಗ ವಾರದಲ್ಲಿ ಕೇವಲ 2-2.5 ಗಂಟೆ ಕೊಟ್ಟಿರುವಂತದ್ದು ಏನೇನ್ಕೋ ಅದಕ್ಕೆ ಸಾಲದಿಲ್ಲ. ಸೊ ಅದರಿಂದಾಗಿ ಲೆಫ್ಟ್ ಔಟ್ ಆದಂತಹ ಒಂದು ವಿಷಯಗಳಾಗುತ್ತೆ. ಅಂಡ್ ಸಂಪನ್ಮೂಲಗಳ ನಿರ್ಬಂಧಗಳು ಅನ್ನುವಂಥದ್ದು, ಅಂದ್ರೆ ಒಂದು ಬಿಲ್ಗಳು ಮಸೂದೆಗಳಿದ್ದಾಗಿ ಕಾಯ್ದೆ ಆಗ್ಬೇಕು ಅಂತ ಬಂದಾಗ ನಮ್ಮ ಒಂದು ಸರ್ಕಾರಿ ಅಧಿಕಾರಿಗಳಿಂದ ಹಿಡಿದು ಸಚಿವರಿಂದ ಹಿಡಿದು ದೇರ್ ಆರ್ ಲಾಟ್ ಆಫ್ ಇನ್ಪುಟ್ಸ್ ಮತ್ತೆ ಕ್ರೆಡಿಟ್ ಎಲ್ಲವೂ ಕೂಡ ಇರುತ್ತೆ. ಬಟ್ ಈ ಪ್ರೈವೇಟ್ ಮೆಂಬರ್ಸ್ ಬಿಲ್ ಬಂದಾಗ ಯಾವ ಒಬ್ಬ ಸದಸ್ಯ ಇದಕ್ಕೆ ಬಿಲ್ ಅನ್ನು ಪರಿಚಯಿಸಬೇಕು ಅಂತಾರೋ ಅವರೇ ಎಲ್ಲ ಮಾನಿಟರಿ ಆಗಿರ್ಬೋದು, ಇಂಟೆಲೆಕ್ಚುಯಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅವರೇ ಇದನ್ನ ಫಿಲ್ ಮಾಡ್ಬೇಕಾಗತ್ತೆ. ಅದರಿಂದಾಗಿ ರಿಸೋರ್ಸ್ಗಳ ಕನ್ಸ್ಟ್ರೈನ್ ಅನ್ನುವಂಥದ್ದು ಕೂಡ ಮುಖ್ಯವಾದಂತ ತೊಂದರೆ ಆಗಿರುತ್ತೆ. ಅಂಡ್ ಕಡಿಮೆ ಸಕ್ಸಸ್ ರೇಟ್ ಅನ್ನುವಂಥದ್ದು, ಅಂದ್ರೆ ಇಲ್ಲಿವರೆಗೂ ಕೂಡ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಕೇವಲ 14 ಬಿಲ್ಗಳು ಮಾತ್ರನೇ ಮಸೂದೆಗಳಾಗಿ ಬದಲಾಗಿರುವಂಥದ್ದು, ಕಾನೂನುಗಳಾಗಿ ಮಾರ್ಪಟ್ಟಿರುವಂಥದ್ದು. ಕೊನೆಯ ಬಾರಿಗೆ 1970ರಲ್ಲಿ ನಮ್ಗೆ ಒಂದು ಮಸೂದೆ ಕಾನೂನಾಗಿ ಇದು ಮಾಡಿದೆ. ಆದ್ರಿಂದ ಆಚೆಗೆ 1970ರಿಂದ ಆಚೆಗೆ ಇಲ್ಲಿವರೆಗೂ ಕೂಡ ಯಾವುದೇ ಪ್ರೈವೇಟ್ ಮೆಂಬರ್ಸ್ ನ ಬಿಲ್ಗಳು ಸಕ್ಸಸ್ ಆಗಿ ಪಾಸ್ ಆಗಿಲ್ಲ. ಸೊ ಅದರಿಂದಾಗೂ ಕೂಡ ಎಷ್ಟೋ ಜನ ಇದನ್ನ ಮಂಡನೆ ಮಾಡಕ್ ಹೋಗೋದಿಲ್ಲ. ಅಂಡ್ ಪೊಲಿಟಿಕಲ್ ವಿಲ್ ಪವರ್ ನ ಕೊರತೆ ಅನ್ನುವಂಥದ್ದು ಅಥವಾ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಕೂಡ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದಾಗಿ ನನಗೇನಕ್ಕೆ ಬೇಕು ನಡೆಯುತ್ತೆ ಬಿಡು ಅನ್ನುವಂತಹ ಒಂದು ಮನಸ್ಥಿತಿ ಅಂದಾಗಿ ಇವತ್ತು ಎಷ್ಟೋ PMBಗಳು ಅಥವಾ ಪ್ರೈವೇಟ್ ಮೆಂಬರ್ಸ್ ಬಿಲ್ಗಳು ಸುಮ್ಮನೆ ಬಿದ್ದಿದವೆ ಅನ್ನೋತೀವಿ. ಅದನ್ನ ಏನ್ ಮಾಡ್ಬೋದು, ಇದಕ್ಕೆ ವೇ ಫಾರ್ವರ್ಡ್ ಏನ್ ಮಾಡ್ಬೋದು ಅಂತ ಬಂದಾಗ ಒಂದಷ್ಟು ಸಮಯವನ್ನ ಇದಕ್ಕಿಂತ ಮೀಸಲಿಡುವುದು. ಕೇವಲ ವಾರದಲ್ಲಿ ಕೇವಲ 2-2.5 ಗಂಟೆ ಇಟ್ಟರೆ ಸಾಲಲ್ಲ, ಇನ್ನು ಹೆಚ್ಚಿನ ಒಂದು ವಿಷಯಗಳನ್ನ ಇದಕ್ಕೆ ಅಂತ ಕೊಡುವಂಥದ್ದು, ನೋಟಿಫೈಡ್ ಮಾಡುವಂಥದ್ದು, ಡಿಸ್ಕಷನ್ ಅನ್ನ ಮಾಡುವಂತಹ ಕೆಲಸಗಳು ಆಗ್ಬೇಕಾಗಿರುತ್ತೆ. ಅಂಡ್ ತಜ್ಞರ ಒಂದು ಎಕ್ಸ್ಪರ್ಟ್ಸ್ ಗಳ ಸ್ಕ್ರೀನಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಯಾವಾಗ್ಲೂ ಹೇಳಿದಾಗೆ ಕಳೆದ ಸಾಲಿನಲ್ಲಿ ಮೋರ್ ದೆನ್ 500 ಅಷ್ಟು ಬಿಲ್ಗಳು ನಮ್ಗೆ ಇದಕ್ಕೆ ಪರಿಚಯ ಆಗಿತ್ತು. ಅಂದ್ರೆ ಲೋಕಸಭೆಯಲ್ಲಿ 729 ಮತ್ತು ರಾಜ್ಯಸಭೆಯಲ್ಲಿ 700 ಬಿಲ್ಗಳನ್ನ ಪರಿಚಯಿಸಲಾಗಿತ್ತು. ಬಟ್ ಅವ ಮೇಲೆ ಡಿಸ್ಕಷನ್ ಮಾಡಿದ ಕೇವಲ 3 ಅಥವಾ 2ಗಳ ಮೇಲೆ. ಅದರಿಂದಾಗಿ ಒಂದು ಎಕ್ಸ್ಪರ್ಟ್ ಪರ್ಸನಾಲಿಟೀಸ್ ಇಂದ ಸ್ಕ್ರೀನಿಂಗ್ ಗಳನ್ನ ಮಾಡ್ಬೇಕು, ಯಾವ ಒಂದು ಬಿಲ್ಗಳನ್ನ ಡಿಸ್ಕಷನ್ ಮಾಡಬಹುದು ಅನ್ನುವಂಥದ್ದು.
ಅಂಡ್ ಕರಡು ರಚನೆಯಲ್ಲಿ ಬೆಂಬಲವನ್ನ ಕೊಡುವಂಥದ್ದು, ಕಾನೂನು ಆಗಿರ್ಬೋದು, ತಾಂತ್ರಿಕ ಆಗಿರ್ಬೋದು, ಇವೆಲ್ಲ ಸಿದ್ಧತೆಗಳನ್ನ ಸಲಹೆಗಳನ್ನ ಕೊಡುವಂಥದ್ದಾಗಿರ್ಬೋದು, ಫಾಸ್ಟ್ ಟ್ರ್ಯಾಕ್ ಮಸೂದೆಗಳನ್ನ ಮಾಡುವಂಥದ್ದು, ಜಾಗತಿಕವಾಗಿ ಗ್ಲೋಬಲ್ ಅಲ್ಲಿ ಕಂಡಕ್ಟ್ ಮಾಡುವಂತಹ, ಗ್ಲೋಬಲ್ ಅಲ್ಲಿ ಇರುವಂತಹ ಸಕ್ಸಸ್ ಮಾಡೆಲ್ ಏನಿದಾವೆ ಅವುಗಳನ್ನ ನಾವು ಇಂಪ್ಲಿಮೆಂಟ್ ಅನ್ನ ಮಾಡ್ಕೊಳ್ಳುವಂಥದ್ದು. ಫಾರ್ ಎಕ್ಸಾಂಪಲ್ UK ನಲ್ಲಿ ನಿಮ್ಗೆ ಇರುವಂತಹ ಒಂದಷ್ಟು ಲೈಕ್ ಏನೋ ಪ್ರಾಕ್ಟೀಸಸ್ ನ ನಾವು ಕೂಡ ಅದನ್ನ ಫಾಲೋ ಮಾಡ್ತೀವಿ. ಸೊ ಇದಿಷ್ಟು ಪ್ರೈವೇಟ್ ಮೆಂಬರ್ಸ್ ಬಿಲ್ಗೆ ಸಂಬಂಧಪಟ್ಟಂತಹ ಮಾಹಿತಿ. ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಬೋತ್ ಪರ್ಸ್ಪೆಕ್ಟ್ ಇಂದನೂ ಕೂಡ ನಮಗೆ ಈ ಒಂದು ಖಾಸಗಿ ಸದಸ್ಯರ ಮಸೂದೆ ತುಂಬಾ ಇಂಪಾರ್ಟೆನ್ಸ್ ಆಗಿರುತ್ತೆ. ಸೊ ಅದರಿಂದಾಗಿ ಇದಿಷ್ಟು ಈ ವಿಡಿಯೋಗೆ ಸಂಬಂಧಪಟ್ಟಂತಹ ಮಾಹಿತಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.